ಮಳೆಗಾಲ ಬಂತು ಅಂದ್ರೆ ಸಾಕು ಸಮುದ್ರ ರಾಜ ರೌದ್ರಾವತಾರವನ್ನ ತೋರ್ತಾನೆ. ಆಳೆತ್ತರದ ಅಲೆಗಳನ್ನ ಸೀಳಿ ಸಮುದ್ರಕ್ಕೆ ದೋಣಿ ಇಳಿಸೋದು ಸವಾಲೇ ಸರಿ. ಇಂತಹ ಸಮುದ್ರಕ್ಕೆ ಇಳಿದು ಉಡುಪಿಯಲ್ಲಿ ನಾಡ ದೋಣಿ ಮಗುಚಿದೆ. ಮೀನುಗಾರ ನೀಲಾಧರ್ ಬಲೆಯೊಳಗೆ ಸಿಲುಕಿ ಈಜಲಾಗದೆ ಸಾವನ್ನಪ್ಪಿದ್ದಾರೆ. ಕೂಲಿಗಾಗಿ ಪ್ರಾಣ ಒತ್ತೆ ಇಟ್ಟು ಕಸಬು ಮಾಡುವ ಮೀನುಗಾರನ ಸಾವು ಮಲ್ಪೆಯಲ್ಲಿ ನೋವು ಮಡುಗಟ್ಟುವಂತೆ ಮಾಡಿದೆ. ನಾಡದೋಣಿ ಮೀನುಗಾರರು ಎಚ್ಚರಿಕೆಯಿಂದ ಮೀನುಗಾರಿಕೆ ನಡೆಸಬೇಕು ಎಂದು ಜಿಲ್ಲಾಡಳಿತ ಸೂಚನೆ ನೀಡಿದೆ. ಉಡುಪಿಯಲ್ಲಿ ಭರ್ಜರಿಯಾಗಿ ನಾಡದೋಣಿ ಫಿಶಿಂಗ್ ಆರಂಭವಾಗಿದೆ. ಇನ್ನೇನು 2 ದಿವಸಗಳಲ್ಲಿ ಬೊಬ್ಬರ್ಯ ಪಾದೆಯಲ್ಲಿ ಒಂದು ವಿಶೇಷವಾದ ಪ್ರಾರ್ಥನೆ ಕೂಡ ಸಲ್ಲಿಸಲಿಕ್ಕಿದೆ. ಈ ನಡುವೆ ಹವಾಮಾನ ವೈಪರೀತ್ಯದಿಂದ 10-15 ದಿವಸ ಡಿಲೇ ಆಗಿ ನಾಡದೋಣಿ ಫಿಶಿಂಗ್ ನಡೆದಿರುವಂಥದ್ದು. ಈ ಆರಂಭದಲ್ಲೇ ಒಂದು ಅವಘಡ ಸಂಭವಿಸಿದೆ. ಪಿತ್ರೋಡಿ ನಿವಾಸಿ ನೀಲು ಅನ್ನುವಂತಹ ವ್ಯಕ್ತಿ ನಾಡದೋಣಿ ಮಗುಚಿ ಮೃತಪಟ್ಟಿರುವಂಥದ್ದು ನಾವು ನೋಡ್ಬೋದು. ನಾಡದೋಣಿ ಫಿಶಿಂಗ್ ಎಷ್ಟು ರಿಸ್ಕಿ ಇದೆ ಅನ್ನುವಂಥದ್ದು. ಅಂದರೆ ಈಗಷ್ಟೇ ಕಡಲು ಅಬ್ಬರಗೊಂಡಿದೆ. ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಕಡಲು ವಿಪರೀತವಾಗಿ ಅಬ್ಬರ ಇರ್ತದೆ. ಯಾಕಂದರೆ ಮಳೆಯ ಪ್ರಮಾಣ, ಗಾಳಿಯ ಒತ್ತಡ ಮತ್ತು ನದಿ ನೀರಿನ ಪ್ರವಾಹ ಅದು ಸಮುದ್ರಕ್ಕೆ ಹರಿಯುವಂಥದ್ದು. ಹಾಗಾಗಿ ವಿಪರೀತ ಅಲೆಗಳು ಇರುವಂಥ ಸಂದರ್ಭದಲ್ಲೇ ನಾಡದೋಣಿಯನ್ನು ಮಾಡ್ತಾರೆ. ಈ ಥರ ನಾಡದೋಣಿ ಫಿಶಿಂಗ್ ಮಾಡುವಂಥ ಸಂದರ್ಭದಲ್ಲಿ ಪಿತ್ರೋಡಿ ನಿವಾಸಿ ಸುಮಾರು 45 ವರ್ಷದ ನೀಲು ಅನ್ನುವಂಥ ವ್ಯಕ್ತಿ ಕಡಲಿನ ಅಬ್ಬರಕ್ಕೆ ನಾಡದೋಣಿ ಮಗುಚಿ ಬಿದ್ದು ಮೃತಪಟ್ಟಿರುವಂಥದ್ದು. ಈಗಾಗಲೇ ಮೃತದೇಹವನ್ನು ಉಳಿದ ನಾಡದೋಣಿಯವರು ಅದನ್ನು ದಡಕ್ಕೆ ಸೇರಿಸಿದ್ದಾರೆ. ಅಂದರೆ ದಡ ಸೇರುವಂಥ ಸಂದರ್ಭದಲ್ಲೇ ಅವರು ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು. ಈಶ್ವರ್ ಮಲ್ಪೆ ಅವರು ಮೃತದೇಹವನ್ನು ಅಜ್ಜರ್ಕಾಡುಗೆ ರವಾನೆ ಮಾಡಿರುವಂಥದ್ದು. ಈ ಒಂದು ದುರ್ಘಟನೆಯ ನಂತರ ಜೊತೆಗಿದ್ದಂತಹ ಎಲ್ಲ ಬೋಟುಗಳು ಆ ಬೋಟನ್ನು ಎಳೆದು ದಡಕ್ಕೆ ತಂದಿರುವಂಥದ್ದು ಮತ್ತು ಅವರು ಫಿಶಿಂಗನ್ನು ಅರ್ಧಕ್ಕೆ ಕೈಬಿಟ್ಟು ಅವರು ವಾಪಸ್ ಬಂದಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆಯಿಂದಾಗಿ ಜಿಲ್ಲೆಯ ಜಲಪಾತಗಳಿಗೆ ಜೀವಕಳೆ ಬಂದಿದೆ. ಯಲ್ಲಾಪುರದ ಮಾಗೋಡು ಜಲಪಾತ ಜೀವಕಳೆಯನ್ನ ಪಡೆದುಕೊಂಡು ಪ್ರವಾಸಿಗರನ್ನ ತನ್ನತ್ತ ಸೆಳೀತಾ ಇದೆ. ಭಾರೀ ಮಳೆ ಹಿನ್ನೆಲೆ ಫಾಲ್ಸ್ ಇಳಿಯೋಕೆ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಜಲಪಾತಕ್ಕೆ ತೆರಳುವ ರಸ್ತೆಯಲ್ಲಿ ಭೂಕುಸಿತವಾಗಿದ್ದು ರಸ್ತೆ ಬಂದ್ ಮಾಡಲಾಗಿದೆ. ಇನ್ನು ಇಲ್ಲಿಗೆ ತೆರಳುವ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಜಲಪಾತ ವೀಕ್ಷಿಸಲು ಬರುವ ಪ್ರವಾಸಿಗರು 3 ಕಿಲೋಮೀಟರ್ ದೂರದಲ್ಲೇ ವಾಹನ ನಿಲ್ಲಿಸಿ ತೆರಳಬೇಕಿದೆ. ಇನ್ನು ಪ್ರವಾಸಿಗರಿಗೆ ಬೇಕಾದ ವ್ಯವಸ್ಥೆ ಸಹ ಸಮರ್ಪಕವಾಗಿ ಇಲ್ಲದ ಕಾರಣ ಪ್ರವಾಸಿಗರು ಹಿಡಿ ಶಾಪ ಹಾಕುವಂತಾಗಿದೆ. ಶಿವಮೊಗ್ಗದ ಭದ್ರಾ ಜಲಾಶಯ ಭರ್ತಿಯಾಗಿದೆ. ಜಲಾಶಯಕ್ಕೆ ಹೆಚ್ಚಿನ ಒಳಹರಿವು ಹರಿದು ಬರ್ತಾ ಇರೋ ಹಿನ್ನೆಲೆ 4 ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ಹರಿಬಿಡಲಾಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆಯಿಂದಾಗಿ ಅಲ್ಲಿನ ಜಲಪಾತಗಳಿಗೆ ಜೀವಕಳೆ ಬಂದಿದೆ. ಯಲ್ಲಾಪುರದ ಮಾಗೋಡು ಜಲಪಾತ ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೀತಾ ಇದೆ. ಆದರೆ ಇಲ್ಲಿ ಸಮರ್ಪಕವಾದಂತಹ ಯಾವುದೇ ವ್ಯವಸ್ಥೆ ಇಲ್ಲ ಅಂತ ಪ್ರವಾಸಿಗರು ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ಪ್ರವಾಸಿಗರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ಇವರ ಆಗ್ರಹ.